ಬೆಂಗಳೂರಿನಲ್ಲಿ ಆಸ್ತಿಗಾಗಿ ಅಕ್ಕನನ್ನೇ ಥಳಿಸಿದ್ದಾನೆ ತಮ್ಮ. ಆಸ್ತಿಗಾಗಿ ಅಕ್ಕನ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾನೆ ಪಾಪಿ ತಮ್ಮ. ಅಪ್ಪನನ್ನ ನೋಡೋದಕ್ಕೆ ಬಂದವಳಿಗೆ ದೊಣ್ಣೆ ಏಟನ್ನ ಕೊಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಆಸ್ತಿಗಾಗಿ ಅಕ್ಕನನ್ನೇ ಥಳಿಸಿದ ತಮ್ಮ. ಆಸ್ತಿಗಾಗಿ ಅಕ್ಕನ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾನೆ ಪಾಪಿ ತಮ್ಮ. ಅಪ್ಪನನ್ನ ನೋಡೋದಕ್ಕೆ ಬಂದವಳಿಗೆ ದೊಣ್ಣೆ ಏಟನ್ನ ಕೊಟ್ಟಿದ್ದಾನೆ ಈ ಪಾಪಿ. ವೆಂಕಟೇಶ್ ಅಕ್ಕನಿಗೆ ಹಲ್ಲೆ ಮಾಡಿದ ಪಾಪಿ ತಮ್ಮ. ಆರೋಪಿ ವೆಂಕಟೇಶ್ ಮತ್ತು ಪತ್ನಿ ಮೇಲೆ ಕೇಸನ್ನು ಕೂಡ ಇದೀಗ ದಾಖಲು ಮಾಡಿಕೊಳ್ಳಲಾಗಿದೆ. ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿ ವೆಂಕಟೇಶ್ ಮತ್ತು ಪತ್ನಿ ಮೇಲೆ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಅಪ್ಪನನ್ನ ನೋಡ್ಕೊಂಡು ಹೋಗೋದಿಕ್ಕೆ ಮಗಳು ಬಂದಿರ್ತಾಳೆ. ಆ ಸಮಯದಲ್ಲಿ ಅಕ್ಕನ ಮೇಲೆ ತಮ್ಮನೇ ಕೈ ಮಾಡಿರುವಂಥದ್ದು, ಹೊಡೆದಿದ್ದಾನೆ. ಅಕ್ಕನಿಗೆ ತಮ್ಮ ಹಲ್ಲೆ ಮಾಡಿರುವ ದೃಶ್ಯ ಕಂಡ್ರೆ ಎಂತವರಿಗೂ ಕೂಡ ಅಯ್ಯೋ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಹೊಡೆದಿದ್ದಾನೆ. ಅಕ್ಕ ಅಂತನೂ ಕೂಡ ನೋಡಿಲ್ಲ, ಕೂಡ ಹುಟ್ಟಿದವರು ಅನ್ನೋದು ಕೂಡ ಮನ್ಸಲ್ಲಿ ಬಂದಿಲ್ಲ. ಆ ಒಂದು ಕ್ಷಣದಲ್ಲಿ ತನ್ನ ಹೆಂಡತಿ ಜೊತೆ ಸೇರಿ ಅಕ್ಕನಿಗೆ ಹಲ್ಲೆ ಮಾಡಿದ್ದಾನೆ ಈತ. ಆತನ ಹೆಸರು ವೆಂಕಟೇಶ್ ಅಂತ. ಆರೋಗ್ಯ ಹದಗೆಟ್ಟು ಹಾಸಿಗೆ ಪಾಲಾಗಿದ್ರು ತಂಗಮಣಿ ಅಪ್ಪ. ಆದ್ರೆ ಇದೀಗ ಅಪ್ಪನನ್ನ ನೋಡೋದಕ್ಕೆ ತಂಗಮಣಿ ಅವರು ಬರ್ತಾರೆ. ಆ ಸಮಯದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಮಾತುಕತೆ ಆಗುತ್ತೆ. ಮಾತುಕತೆ ಆದ ನಂತರ ತಮ್ಮ ಅಕ್ಕನಿಗೆ ಹೊಡೆದಿರುವಂತದ್ದು. ಹೆಂಡತಿನೂ ಕೂಡ ಇದರಲ್ಲಿ ಭಾಗಿದಾರರಾಗಿದ್ದಾರೆ. ಇದರ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚಿಕ್ಕಜಾಲ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆ ಸಂಬಂಧ ಚಿಕ್ಕಜಾಲ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ವೆಂಕಟೇಶ್ ಹಾಗೂ ಆತನ ಪತ್ನಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಪ್ಪನನ್ನ ನೋಡಲು ಬಂದವಳಿಗೆ ದೊಣ್ಣೆ ಏಟನ್ನ ಕೊಟ್ಟಿದ್ದಾನೆ. ಆಕೆಯ ತಮ್ಮನಿಂದಲೇ ಈ ರೀತಿಯಾದಂತಹ ಕೃತ್ಯ ಆಗಿರುವಂಥದ್ದು. ಅಪ್ಪ ಹಾಸಿಗೆ ಹಿಡ್ದಿದ್ರು, ಆರೋಗ್ಯ ಸರಿ ಇರಲಿಲ್ಲ. ಅವರನ್ನ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಮಗಳು ಬಂದಿರ್ತಾಳೆ. ಆ ಸಮಯದಲ್ಲಿ ತಮ್ಮ ಈ ರೀತಿಯಾದಂಥ ವರ್ತನೆಯನ್ನ ಮಾಡಿರುವಂಥದ್ದು. ಹಿಗ್ಗಾಮುಗ್ಗ ಹೊಡೆದಿದ್ದಾನೆ. ಹೊಡ ಹುಟ್ಟಿದವಳು ಅನ್ನೋದು ಕೂಡ ಮನಸ್ಸಿನಲ್ಲಿ ಬಂದೇ ಇಲ್ಲ ಆತನಿಗೆ. ಆ ರೀತಿಯಾಗಿ ಥಳಿಸಿರುವಂಥದ್ದು ನೋಡ್ತಾ ಇರ್ಬೋದು. ಆತನ ಹೆಂಡತಿ ಇಬ್ರು ಕೂಡ ಜುಟ್ ಇಟ್ಕೊಂಡು ಎಳ್ದಾಡ್ತಾ ಇದ್ದಾರೆ. ಆ ರೇಂಜಿಗೆ ಜಗಳ ಆಡಿರೋವಂಥದ್ದು. ಹೋಗಿ ಅಪ್ಪನ ನೋಡ್ಕೊಂಡು ಬರೋಣ ಅಂತ ಅಪ್ಪನ ಮನೆಗೆ ಹೋಗಿದ್ದಿಲ್ಲ. ಅದಕ್ಕೆ ಆ ಥರ ಏನು ಮಾತೇ ಆಗಿಲ್ಲ. ಅಷ್ಟು ತೊಲೆ ತಗೊಂಡು ಬಂದು ಆ ಥರ ಹೊಡಿತಾನೆ. ಒಂದು ಏಟು ಬಿಟ್ಟಿಲ್ಲ. ಅಷ್ಟೊಂದು ಏಟು ಕೆಲ್ಸಕ್ಕೆ ಹೋಗ್ತಾ ಆಗಲ್ಲ. ಕೂಲಿ ಕೆಲಸ ಮಾಡೋದು ಏನಂತಾನೆ ಗೊತ್ತಿಲ್ಲ. ಏನಕ್ಕೆ ಇಲ್ಲಿಗೆ ಬಂದೆ? ಯಾರು ಹೊಡೆದಿದ್ದು? ತಮ್ಮ ವೆಂಕಟೇಶ್. ರೀಸನ್ ಏನು ಹೊಡೆಯಕ್ಕೆ? ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಬೆಂಗಳೂರಿನಲ್ಲಿ ಆಸ್ತಿಗಾಗಿ ಈ ರೀತಿಯಾಗಿ ಅಕ್ಕನನ್ನೇ ತಮ್ಮ ಹೊಡೆದಿರೋವಂಥದ್ದು ಏನಾಯ್ತು ಘಟನೆ? ಅಪ್ಪಂಗೆ ಹುಷಾರಿರ್ಲಿಲ್ಲ, ಮಗಳು ನೋಡೋಕ್ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಹಿಂದೆ ಏನಾದ್ರೂ ಮಾತುಕತೆ ಆಯ್ತಾ? ಏನಾಯ್ತು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು ಸುಕನ್ಯಾ. ಇದರಲ್ಲಿ ವೆಂಕಟೇಶ್ ಅನ್ನುವಂಥವನು ತನ್ನ ಅಕ್ಕನನ್ನ ಹೊಡಿತಾನೆ. ಆತ ಹೊಡೆಯುವಂತದ್ದು ಒಂದು ಏಟು ಕೋಲ್ನಲ್ಲಿ ಬಹಳ ಬಲವಾಗಿ ಆಗ್ತಾನೆ. ಅದನ್ನು ವಿಡಿಯೋ ಮಾಡ್ತಾ ಇದ್ದನ್ನ ಕಂಡು ಕೂಡ್ಲೇನೆ ನಂತರ ಹೆಂಡತಿಗೆ ಹೊಡೆಯಲಿಕ್ಕೆ ಹೇಳ್ತಾರೆ. ಅದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು. ತಂದೆಯನ್ನ ನೋಡೋದಕ್ಕೋಸ್ಕರ ಬಂದಿರ್ತಾರೆ ತಂಗಮಣ್ಣಿ. ತನ್ನ ತಂದೆ ಹಾಸಿಗೆ ಹಿಡ್ದಿದ್ರು ಅನ್ನೋ ಕಾರಣಕ್ಕೆ ಅವಾಗ ನೀನು ಆಸ್ತಿ ಕೇಳಕ್ ಬಂದಿದ್ಯಾ ಅನ್ನುವಂಥದ್ದನ್ನ ಕಾರಣ ಇಟ್ಕೊಂಡು ನೀನ್ ಬರಬೇಡ ಹೋಗು ಅನ್ನೋ ತರದ್ರಲ್ಲಿ ಮಾತಾಡುವಂತ ಇದ್ರಲ್ಲಿ ಈಗ ಮನೆ ಬಾಗಿಲಿನಲ್ಲೇ ಇರ್ತಾರೆ. ಮನೆ ಬಾಗಿಲಿನಲ್ಲೇ ಇದ್ಕೊಂಡು ಆ ತಂದೆಯನ್ನು ನೋಡುವಂತಕ್ಕೆ ಅವಕಾಶ ಕೊಡಿ ಅಂತ ಕೇಳುವಂತ ಹೊತ್ತಿನಲ್ಲೇ ಕೋಲಲ್ಲಿ ಹೊಡೆಯುವಂಥದ್ದು ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ. ಆ ನಂತರ ಅವರ ಹೆಂಡತಿ ಕೂಡ ಹೊಡಿತಾರೆ. ಬಹಳ ದೊಡ್ಡ ಕೂಗಾಟ ಚೀರಾಟ ಕೂಡ ಆಗುತ್ತೆ. ಒಟ್ಟು ಈಗ ತಂಗಮಣ್ಣಿ ಹೇಳ್ಕೊಳ್ಳೋದಂದ್ರೆ ನಮ್ಮ ಅಪ್ಪನ ನಾನು ನೋಡಕ್ ಹೋಗಿದ್ದೆ, ಈ ರೀತಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಆಸ್ತಿ ಕೇಳ್ತಾರೆ ಅನ್ನುವಂಥ ಕಾರಣಕ್ಕೆ ನನ್ನನ್ನ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಅದಕ್ಕೆ ದೃಶ್ಯಗಳು ಕೂಡ ವಿಡಿಯೋ ಕೂಡ ಸಾಕ್ಷಿ ಇದೆ. ಈಗ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಈಗ ಅಲ್ಲಿ ಅಂದ್ರೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರ ನಡುವೆ ಗಲಾಟೆಗಳಾಗುವಂಥದ್ದು ಇತ್ತೀಚೆಗೆ ಬಹಳ ಕಾಮನ್ ಆಗ್ತಿದೆ. ಕೂತ್ಕೊಂಡು ಮಾತಾಡುವಂಥದ್ದಾಗ್ಲಿ ಅಥವಾ ಏನ್ ಬೇಕಿದೆ ಏನಿಲ್ಲ, ಕಾನೂನಾತ್ಮಕವಾಗಿ ಏನಿದೆ, ಈ ಎಲ್ಲಾ ಅಂಶಗಳನ್ನು ನೋಡ್ಕೊಂಡು ಚರ್ಚೆ ಮಾಡುವಂತ ಪರಿಸ್ಥಿತಿ ಹೋಗ್ತಾ ಇಲ್ಲ. ಈ ಬೆಂಗಳೂರಿನಲ್ಲಿ ಈ ಘಟನೆಗಳು ಅತಿ ಹೆಚ್ಚಾಗ್ತಾ ಇರುವಂತದ್ದು ನಿಜಕ್ಕೂ ಒಂದ್ ರೀತಿಯಲ್ಲಿ ಆತಂಕ. ಅಂದ್ರೆ ಇಲ್ಲಿ ಏನ್ ಸಣ್ಣ ಒಂದು ಮನೆ ಇರುತ್ತೆ, ಒಂದ್ ಸಣ್ಣ ಇದ್ಯಾವುದೋ ಒಂದ್ ಸಣ್ಣ ಪುಟ್ಟ ಆಸ್ತಿಗಳಿರುತ್ತೆ, ಕೂತ್ ಮಾತಾಡ್ಬೋದು. ಅಥವಾ ಅಪ್ಪನನ್ನ ನಾನು ಆಸ್ತಿಗೋಸ್ಕರ ಬಂದೇ ಇಲ್ಲ, ನನ್ನ ಅಪ್ಪನನ್ನ ನೋಡ್ಕೊಂಡು ಹೋಗೋಕ್ ಬಂದಿರೋದು ಅನ್ನುವಂಥದ್ದನ್ನ ಹೇಳಿದ್ರು ಕೇಳಿಸ್ಕೊಳ್ದೇ ಇರತಕ್ಕಂಥದ್ದು ಸಂಬಂಧಗಳಲ್ಲಿ ಎಷ್ಟು ಹಾಳಾಗಿದ್ದಾವೆ ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ಮತ್ತೆ ಈ ಒಂದು
ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಸುಕನ್ಯಾ. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.